ನಮಸ್ತೆ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಕಾಮೆಂಟ್ ಏನು ಮಾಡಿರ್ತಾರಲ್ಲ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡಿರ್ತೀನಿ. ಮತ್ತು ಕುರಿಗೆ ಹೀಟಾಗಿ ಈ ಒಂದು ಕ್ಲೈಮೇಟಿಗೆ ಕುರಿಗಳು ತುಂಬ ಒಳ್ಳೊಳ್ಳೆ ಕುರಿಗಳು ಸಾಯ್ತಾ ಇರ್ತಾವೆ. ಆ ಕುರಿಗಳ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಬೇಕು, ನಾವು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇವತ್ತು ಬಂದಿರತಕ್ಕಂಥ ಕುರಿಗಳಿವು. ಇದು ಒಂದು ಹಾರಲ್ಲು ಚೆನ್ನಾಗಿದೆ ಅಂತ ಹೇಳಬಲ್ಲೆ, ಕಣ ಹೊಡಿತೈತೆ ಅಂತ ನಾನು ಹೇಳಂಗಿಲ್ಲ. ಚೆನ್ನಾಗಿದೆ ಅಂತ ಹೇಳಬಲ್ಲೆ ಅಷ್ಟೇ. ಅದು ಕುರಿ ಹಾಡ್ಲೂಬಹುದು, ಓಡ್ಲೂಬಹುದು. ಅದು ನಿಮ್ಮ ಅಭಿಪ್ರಾಯ ನೋಡ್ರಿ. ನಿಮ್ಮ ಮನಸ್ಸಿಗೆ ಯಾರಿಗಾದ್ರೂ ಇದ್ದರೆ ಅಷ್ಟೇ ತಗೊಳ್ಳಿ. ನಾನಂತರೂ ಕುರಿ ಆಡ್ತತಿ ಇಲ್ಲ ಅಂತಂದು ಹೇಳಂಗಿಲ್ಲ. ನನಗೆ ಕೊಟ್ಟಾರೊಬ್ಬರು ತಂದು ಕಟ್ಕೊಂಡಿದ್ದೀನಿ. ಯಾರಿಗಾದ್ರೂ ಬೇಕಾದರೆ ತಗೊಳ್ಳಿ, ಕೊಡ್ತೀನಿ. ಮತ್ತು ನೋಡ್ರಿ, ಇದು ಒಂದು ಎರಡಲ್ಲು. ಇದು ಸೈಜಿಗೀಜು ಚೆನ್ನಾಗೈತೆ ನೋಡ್ರಿ ಕುರಿ. ಇದು ಎರಡಲ್ಲಿದು ಸೈಜಿಗೀಜು ತುಂಬ ಚೆನ್ನಾಗೈತೆ ಕುರಿ. ಇದು ಎರಡಲ್ಲಿ ಬಂದು ಒಂದು 2 ತಿಂಗಳು ಆಯಿತು ಅಂತ. ಇದನ್ನು ಕುರಿ ಕೊಡಲ್ಲ, ಆಡ್ಸೋಣ ಅಂತ ಇಕ್ಕೊಂಡಿದ್ದೀನಿ. ನೋಡೋಣ. ಯಾಕಪ್ಪ ಅಂದರೆ ಇದು ಆಟಕ್ಕೆ ಗ್ಯಾರಂಟಿ ಇಲ್ಲ ಕುರಿ. ಸುಮ್ಮನೆ ಒಯ್ದು ಕುರಿ ಓಡೋದ್ರೆ ನಮಗೊಂದು ಮಾತಾಡ್ತೀರ. ಹಾಗಾಗಿ ನಾನು ಅದಕ್ಕೆ ಹೇಳಿದೆ, ಕುರಿ ಆಟಕ್ಕೆ ಗ್ಯಾರಂಟಿ ಇಲ್ಲ. ನನಗೆ ಗ್ಯಾರಂಟಿ ಇಲ್ಲಿದ್ರೂ ಪರವಾಗಿಲ್ಲ, ನಾನು ಕಟ್ಕೊತೀನಿ ಅನ್ನೋರು ತಗೊಳ್ಳೋರಿದ್ರೆ ಅದು ತಗೊಳ್ಳಿ, ಕೊಡ್ತೀವಿ. ಮತ್ತು ಇದು ಒಂದು ನೋಡ್ರಿ, ಇದು 4 ಕಲ್ಲು. ಇದು ಆಟ ಚೆನ್ನಾಗೈತಿ, ಇದ್ರದ್ದು ತುಂಬ ಚೆನ್ನಾಗೈತೆ ಆಟ. ಮತ್ತು ನೋಡ್ರಿ, ಇದಕ್ಕೆ ಈ ರೀತಿಯಾಗಿ ಅಡುಪು ಈ ರೀತಿಯಾಗಿ ಹತ್ತಿತ್ತು. ವಾಸಿ ಆಗಿದೆ ಕುರಿಗೆ. ಎಲ್ಲ ಕೂದಲೆಲ್ಲ ಹೋಗಿದ್ವಿ, ಇಲ್ಲಿ ಮಕ್ಕದಾಗೆಲ್ಲ ಹೋಗಿದ್ವು, ಎಲ್ಲ ಕೂದಲು ಬರ್ತಾ ಇದ್ದಾವೆ. ಕುರಿ ಆಟಕ್ಕೆ ಇದು ಗ್ಯಾರಂಟಿ ಇದೆ. ಇದ್ರದ್ದು ಸಮಸ್ಯೆ ಏನಿಲ್ಲ. ಇದ್ರದ್ದು ನಾನು ಗ್ಯಾರಂಟಿ ಕೊಡ್ತೀನಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀನಿ. ಇದು ದೊಡ್ಡ ಸೈಜ್ ಕುರಿ, ಭಾಳ ಅಂದರೆ ಭಾಳ ದೊಡ್ಡ ಸೈಜ್. ಮತ್ತು ಇದು ಒಂದು ನೋಡ್ರಿ, ಇದು ನಮ್ಮ ರಮೇಶ್ ಅಣ್ಣರಿಗೆ ವ್ಯಾಪಾರ ಆಗಿದೆ. ಇದು ಕುರಿ, ಇದು ನಮ್ಮ ರಮೇಶ್ ಅಣ್ಣರದ್ದು ಇದು ಕುರಿ. ಅದು ಅವ್ರಿಗೆ ಯಾಕೆ ಕಳಿಸ್ಬೇಕು ನಾನು. ಇದು ಮರಿ ಕುರಿ ಇತ್ತು, ಈಗ 2 ಬಂದಿದೆ. ಇದು ಕುರಿ 2 ಬಂದು ಒಂದು 20-25 ದಿವಸ ಆಗಿರ್ಬೋದು ಅಷ್ಟೇ, ಬೇಡ 1 ತಿಂಗಳಾಗಿರ್ಬೋದು. ಇದು ದೊಡ್ಡ ಸೈಜ್ ಕುರಿ, ಅವ್ರಿಗೆ ವ್ಯಾಪಾರ ಆಗಿದೆ. ಅದು ಅವ್ರದ್ದು ಇದು ಕುರಿ, ಅವ್ರಿಗೆ ಹಾಕಿ ಕಳಿಸ್ಬೇಕು. ಚೆನ್ನಾಗೈತೆ ನೋಡ್ರಿ. ಇದು ಅವ್ರು ತೊಗೊಂಡಿದ್ದಾರೆ ಕುರಿ. ಮರಿ ಕುರಿಯಲ್ಲಿತ್ತು ಇದು, ಈಗ ಬಂದಿದೆ ಅಲ್ಲಿಗೆ. ಅದೇ ರೀತಿ ನೋಡ್ರಿ, ಇದು 6 ಬಂದಿದೆ ಕುರಿ. ಇದು ಚೆನ್ನಾಗಿದೆ ನೋಡ್ರಿ. ಮತ್ತೆ ಕಮೆಂಟ್ ಮಾಡಿದ್ದೀರಿ, ಒಬ್ರು ಕಮೆಂಟ್ ಮಾಡಿದ್ರು, ಅಣ್ಣ ನಮ್ಮ ಕುರಿನ ನೀವು 30, 35, 40 ಸಾವಿರ ಕೇಳ್ತೀರಾ, ನಿಮ್ಮ ಕುರಿನ 1 ಲಕ್ಷ ಹೇಳ್ತೀರಾ ಅಂತಂದು. KPM ಬಲ ನಾನು ತಗೊಂಡಿದ್ದೆ 1,10,000. ಮತ್ತು ಆ ಕುರಿಗೆ ನಾನು 1,10,000 ಹೇಳ್ಬೇಕಾ ಅಥವಾ 40,000 ಹೇಳ್ಬೇಕಾ? ನೀವೇ ಹೇಳಿ. ಅವರು ಫೋನ್ ಮಾಡಿ, ಅಣ್ಣ ನಮ್ಮದು ಕುರಿ ಇದೆ 1-2 ಅದಕ್ಕೆ ಎಕ್ಸ್ಚೇಂಜ್ ಮಾಡಿಕೊಡ್ರಿ KPM ಬಲನ ಅಂತ ಕೇಳ್ತಾರೆ. ಇಲ್ಲಪ್ಪ, ನಾನು KPM ಬಲಿನ ಎಕ್ಸ್ಚೇಂಜ್ ಮಾಡೋಂಗಿಲ್ಲ, ರೇಟಿಗೆ ಹೇಳ್ಬೇಕಾ, ರೇಟಿಗೆ ತಗೊಂತಾನೆ ಅಂತ ಹೇಳಿದೆ. ರೇಟಿಗೆ ನಾನು ಕೇಳಿದೆ 35,000ಕ್ಕೆ. ಅಣ್ಣ ಇಲ್ಲಣ್ಣ, ನಾನು ಅದನ್ನು 45,000 ಕೊಟ್ಟು ತಗೊಂಬಂದಿನ ಕುರಿನ, ನಾನು ನಿನಗೆ 35,000ಕ್ಕೆ ಹೆಂಗೆ ಕೊಡ್ಲಣ್ಣ ಅಂತಂದು. ನಾನು ನಿನಗೆ ಕುರಿ ಕೊಡು ಅಂತ ಕೇಳಿಲ್ಲಪ್ಪ, ನೀನಾಗೆ ಕೊಡ್ತಾನೆ ಅಂತಂದು ಹೇಳಿದಕ್ಕೆ ನಾನು ಕೇಳಿದೆ. ನನಗೆ 35,000ಕ್ಕಾದರೆ ಕುರಿ ನಡೀತೈತಿ, ಇಲ್ಲಾಂದರೆ ಬೇಡಪ್ಪ ಅಂತ ಇಷ್ಟು ಹೇಳಿನಿ. ಇದರಲ್ಲಿ ಏನು ತಪ್ಪಿದೆ ನೀವೇ ಹೇಳಿ. ಅದಕ್ಕೆ ಕಾಮೆಂಟ್ ಮಾಡ್ಯಾರ, ಅಣ್ಣ ನಿಮ್ಮ ಹೋದರೆ ಲಕ್ಷ, ನಮ್ಮ ಹೋದರೆ 45,000, ಇದು 30-35,000 ಅಂತ. ಈ ರೀತಿಯಲ್ಲಿ ಜನ ಇರ್ತಾರೆ. ಸ್ವಲ್ಪ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಕಾಮೆಂಟ್ ಮಾಡ್ಬೇಕು. ನಮ್ಮ ಕಡೆಯಿಂದ ಯಾರಿಗಾದ್ರೂ ಏನಾದರೂ ಆಗಿದ್ರೆ ಹೇಳ್ಬೇಕು. ನಮ್ಮ ಹತ್ರ ಏನು ಕುರಿಗಳಿದಾವೆ ಬನ್ನಿ ಒಯ್ರಿ ಅಂತ ನಾವು ಯಾರಿಗೂ ಹೇಳಲ್ಲ. ನಾವು ಕುರಿಗಳು ಮೇಯ್ಸ್ತೀವಪ್ಪ, ನಮ್ಮ ಹತ್ರ ಇಂಥ ಕುರಿಗಳಿದಾವೆ ಅಂತ ಹೇಳ್ಬೋದು ಅಷ್ಟೇ. ಬರ್ರಪ್ಪ ಈ ಕುರಿ ತಗೊಳ್ರಿ ಅಂತ ನಾವು ಯಾರಿಗೂ ಹೇಳಲ್ಲ, ಗೊತ್ತಾಯ್ತಾ? ನಾನು ಕುರಿ ಕೊಟ್ಟಿರ್ತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ಕುರಿ ಆಡಿಲ್ಲ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಕುರಿ ವಾಪಸ್ ಹಾಕೊಂಡಿನಿ. ನಾನು ಎಷ್ಟೋ ಜನಕ್ಕೆ ವಾಪಸ್ ಹಾಕೊಂಡಿನಿ. ನಾನು ಗ್ಯಾರಂಟಿ ಕೊಟ್ಟಿಲ್ಲ ಅಂತಂದ್ರೆ ಪಾಪ, ಇಲ್ಲಣ್ಣ ಕುರಿ ಹಿಂಗೆ ಆಗ್ಬಿಟ್ಟೈತೆ ಅಂದ್ರೆ ವಾಪಸ್ ಹಾಕೊಂಡಿನಿ ನಾನು.
ಹಂಗೆ ಇರ್ತಾವು ಕುರಿಗಳು. ನಾನೇನು ದೇವ್ರಲ್ಲ, ನಾನು ಕೊಟ್ಟಂಥ ಕುರಿನ ಕಣ ಹೊಡಿತೈತೆ ಅಂತ ಹೇಳೋಕ್ಕೆ. ನಾನು ಫಸ್ಟೇನೆ ಹೇಳಿರ್ತೀನಿ, ಕುರಿ ಆಡ್ಬೋದು ಅಷ್ಟೇ, ನಿನ್ನ ಹಣೆ ಬರ ಚೆನ್ನಾಗಿರ್ಬೇಕು, ಕಣ ಹೊಡಿತೈತಿ, ಇಷ್ಟು ಹೇಳಬಲ್ಲೆ. ದಯವಿಟ್ಟು ನನ್ನ ಮನಸ್ಸಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ. ಯಾಕಪ್ಪ ಅಂದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಇಷ್ಟಕ್ಕೊಂದೆಲ್ಲ ವೀಡಿಯೋ ಮಾಡಿ ನಮಗೆ ಒಂದು ಮಾತು ಮಾತಾಡ್ತಾರಲ್ಲಪ್ಪ. 4 ಲಕ್ಷ 3 ಲಕ್ಷ ಕೊಟ್ಟು ಕುರಿ ತರ್ತಾರೆ, ಕುರಿ ಓಡೋಗ್ತಾವೆ. ಅವ್ರಿಗೇನು ಮಾತಾಡಲ್ಲ, ಬರೀ 35-40 ಸಾವಿರ ಕೊಟ್ಟು ಕುರಿ ಒಯ್ದಿರ್ತಾರೆ, ಅದಕ್ಕೆ ಹಿಂಗೆ ಮಾತಾಡ್ತಾರೆ. ಅದೇ ಬೇಜಾರಾಗಿದ್ದು ನನಗೆ. ಅದು ಬಿಟ್ಟರೆ ಮತ್ತೆ ಇನ್ನೇನಿಲ್ಲ. ದಯವಿಟ್ಟು ಕುರಿ ತಗೊಳ್ಳೋರು ಒಂದು ಮಾತು ಹೇಳ್ತೀನಿ ಕೇಳಿ, ಸಾಲ ಮಾಡಿ ಕುರಿ ತಗೋಬೇಡ್ರಿ. ಯಾಕಪ್ಪ ಅಂತಂದರೆ ನಿಮಗೆ ಕುರಿ ತಗೊಂಡು ಸಾಕೋದ್ರಿಂದ ಯಾವುದೇ ಥರದ ಲಾಭ ಇಲ್ಲ. ಫಸ್ಟ್ ತಲೆಗೆ ಕೇಳಿ. ನೀವು 30,000 ಕುರಿ ತಗೊಂಡು ಯಾರೋ ಬಂದು 38,000ಕ್ಕೆ ಒಯ್ತಿದ್ದಾರೆ ಅಂತಂದರೆ, ನೀವು ಅದಕ್ಕೆ 8 ಅಲ್ಲ ಆಲ್ಮೋಸ್ಟ್ ಒಂದು 15,000 ಖರ್ಚು ಮಾಡಿರ್ತೀರ ಕುರಿಗೆ. ಸುಮ್ಮನೆ ನಿಮ್ಮ ಕೈಯಲ್ಲಿ ಆದರೆ ಕುರಿ ತಗೊಳ್ಳಿ. ಸಾಲ ಮಾಡಿ ಯಾವುದೋ ದುಡ್ಡು, ಮನೇಲಿರೋ ದುಡ್ಡು ತಗೊಂಡೋಗಿ ಹಾಕಿ ರೊಕ್ಕ ಹಾಳು ಮಾಡಿಬಿಡ್ರಿ. ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ರೊಕ್ಕ ಯೂಸ್ ಮಾಡಿರಿ. ಸುಮ್ಮನೆ ನಿಮ್ಮ ಕೈಯಲ್ಲಿ ಆದರೆ ಮಾಡಿರಿ. ಸಾಲ ಪಾಲ ಮಾಡಿ ದಯವಿಟ್ಟು ಕುರಿ ಕಟ್ಬೇಡ್ರಿ. ಯಾಕಪ್ಪ ಅಂತಂದರೆ ಕುರಿ ಫೀಲ್ಡಲ್ಲಿ ಯಾವುದೇ ತರಹದ ಲಾಭ ಇಲ್ಲ. ನೀವು ಅನ್ಕೊಂಡಿರ್ಬೋದೇ ನನಗೆ 8,000 ಲಾಭ ಆಯಿತು ಕುರಿಗೆ ಅಂತಂದು. ಅದೆಲ್ಲ 15,000 ಮೇಸಿರ್ತಿರೋದಕ್ಕೆ, ಅದು ನಿಮಗೆ ಗೊತ್ತಾಗಿರಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಕೈಯಲ್ಲಿ ನಿಮ್ಮ ಹತ್ರ ದುಡ್ದಿದ್ದು ಅಥವಾ ಅಮೌಂಟ್ಗಳು ಯಾವ್ದು ಇದ್ದರೆ ಮಾತ್ರ ಕುರಿ ತಗೊಳ್ಳಿ. ಸಾಲ ಮಾಡಿ ಯಾವ ಥರ ಬಡ್ಡಿ ಅಂತಂದು ಕುರಿ ತಗೊಂಡು ಸುಮ್ಮನೆ ಹಾಳಾಗಬೇಡಿ ಅಂತ ಇಷ್ಟಂತೂ ಹೇಳಬಲ್ಲೆ. ಮತ್ತು ಇವಾಗಿನ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಕುರಿಗಳು ತುಂಬ ಸಾಯ್ತಾ ಇದ್ದಾವೆ. ಕಾರಣ ಏನಪ್ಪ ಅಂದರೆ ಬಿಸಿಲು. ಈ ಬಿಸಿಲಿಗೆ ನೀವು ಏನು ಮಾಡ್ತಾಯಿದ್ದೀರಾ ಅಂತಂದರೆ, ಒಂದು ಮಿನಿಮಮ್ ಏನು ಡೈಲಿ ಮೇಂಟೈನ್ ಮಾಡ್ತಾ ಇರ್ತೀರಲ್ಲ, ಅದನ್ನೇ ಮೇಂಟೈನ್ ಮಾಡ್ತಾ ಇರ್ತೀರ. ಅದು ತಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ. ಸ್ವಲ್ಪ ಮೇಂಟೈನ್ ಕಮ್ಮಿ ಮಾಡಿ, ಸ್ವಲ್ಪ ಕಾಳು ಕಮ್ಮಿ ಹಾಕಿ, ಹಾಲು ಕಮ್ಮಿ ಹಾಕಿ, ಸ್ವಲ್ಪ ವಾಕ್ ಮಾಡಿಸಿ ಕುರಿಗೆ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ವಾಕ್ ಮಾಡಿಸಿ. ಮತ್ತು ಇನ್ನೊಂದು ಕೆಂಪು ಕಲ್ಸಕ್ಕರಿ, ಬಟಾಣಿ ಕಲ್ಸಕ್ಕರಿ ಬರ್ತೈತಿ, ಕೆಂಪು ಕಲ್ಸಕ್ಕರಿ, ಅದನ್ನು ಸ್ವಲ್ಪ ನೀರಾಗೆ ರಾತ್ರಿ ನೆನೆಸಿ ಬೆಳಗ್ಗೆ ಒಂದು ಬಾಟ್ಲಿಯಲ್ಲಿ ಹಾಕಿ ಸ್ವಲ್ಪ ಕುಡಿಸಿ. ಕುರಿಗೆ ಕೋಲ್ಡ್ ಆಗುತ್ತೆ, ತಣ್ಣಗಿರುತ್ತೆ. ಸುಮ್ಮನೆ ಎಳ್ನೀರು ಪಳ್ನೀರು ಅಂತ ದುಡ್ಡು ವೇಸ್ಟ್ ಮಾಡಬೇಡ್ರಿ, ಅದನ್ನು ತಿನ್ನಿಸಿ. ಅದು ನಿಮಗೆ ಅನುಕೂಲ ಆಗೈತೆ. ಅದನ್ನು ನಾನು ಲಾಸ್ಟಿಗೆ ಮೆನ್ಷನ್ ಮಾಡಿರ್ತೀನಿ ನೋಡಿರಿ, ಯಾವುದದು ಏನು ಎತ್ತ ಅಂತಂದು ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಅದನ್ನು ಮಾಡಿರಿ. ಕುರಿಗಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. ಕುರಿಗಳು ತುಂಬ ಸಾಯ್ತಾ ಇದ್ದಾವೆ. ಒಳ್ಳೊಳ್ಳೆ ಕುರಿಗಳು, ಇಂಡಿಯನ್ ಮಲ್ಲಿಕ್ ಆಯಿತು, ಮತ್ತು ಉರುಗ ಆಯಿತು, ಮತ್ತು ಸುಲ್ತಾನ್ ಆಯಿತು, ಒಳ್ಳೆ ಕುರಿಗಳು ತಿರ್ಕೊಂಡು ಭಾಳ ಬೇಜಾರಾಯ್ತು ನಮಗೆ. ಯಾಕಪ್ಪ ಅಂದರೆ ಕುರಿಗಳು ದೊಡ್ಡ ರೊಕ್ಕ ಕೊಟ್ಟು ತಂದಿರ್ತಕ್ಕಂಥ ಕುರಿಗಳೇ ತಿರ್ಕೊಂಡಿರ್ತಾವೆ. ಅವ್ರ ಹತ್ರ ದುಡ್ಡು ಇರ್ತೈತೆ, ಅವ್ರು ತಡ್ಕೊತಾರೆ. ದುಡ್ಡು ಇರ್ತಕ್ಕಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲೋ ಯಾವುದೋ ರೊಕ್ಕ ಕೂಡಿಟ್ಟು ಒಂದು 40,000 30,000 ಕೊಟ್ಟು ಕುರಿ ತಂದಿರ್ತೀವಿ, ತಿರ್ಕೊಂಡ್ರೆ ಪರಿಸ್ಥಿತಿ ವಿಚಾರ ಮಾಡಿ. ಸ್ವಲ್ಪ ಕಾಳು ಆಗಲಿ ತಿನ್ಸೋದಾಗಲಿ ಕಮ್ಮಿ ಮಾಡಿರಿ. ಕಣ ಹೊಡೆದ ತಕ್ಷಣ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಇವತ್ತು ನಮ್ಮ ಕುರಿ ಕಣ ಹೊಡೆದ್ರೆ ನಂಗೆ ನಾಳೆ ಹಂಗೆ ಅರ್ಧ ಕೆಜಿ ತಿನ್ಸೋದು ಕಾಳು ಹಂಗೆ 1 ಕೆಜಿ ತಿನ್ನಿಸ್ತೀರ. ಹಾಲು 1 ಹೊತ್ತು ಹಾಕೋದು 2 ಹೊತ್ತು ಹಾಕ್ತೀರ, ತತ್ತಿ 4 ಹಾಕೋದು 8 ಹಾಕ್ತೀರ. ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ದಯವಿಟ್ಟು. ಕುರಿಗೆ ಸ್ವಲ್ಪ ಆದಷ್ಟು ತೂಕ ಕಮ್ಮಿ ಆದರೂ ಪರವಾಗಿಲ್ಲ. ಕ್ಲೈಮೇಟ್ ತುಂಬ ಚೇಂಜ್ ಐತಿ. ದಯವಿಟ್ಟು ಕುರಿಗಳಿಗೆ ಆದಷ್ಟು ಹಾಕಿ ಮೇವಿಗೆ ಬಿಟ್ಬಿಡ್ರಿ. ಏನು ಸಮಸ್ಯೆ ಏನಿಲ್ಲ, ಹಾಕಿ ಮೇವಿಗೆ ಬಿಟ್ಟರೆ ತಾನು ಎಷ್ಟು ಬೇಕು ಅಷ್ಟು ತಿಂದು ಆರಾಮಾಗಿ ಫ್ರೆಶ್ ಆಗಿರ್ತವೆ ಕುರಿಗಳು. ಹಾಗಾಗಿ ಮತ್ತು ಯಾರ ಹತ್ರನಾದ್ರೂ ಕುರಿಗಳು ಒಳ್ಳೆವಿದ್ದರೆ ನನಗೆ ಹಾಕಿ, ನನ್ನ ರೇಟಿಗೆ ಹೊಂದ್ಕೊಂಡ್ರೆ ನಾನು ತಗೊತೀನಿ. ನಿಮಗೆ ಇಷ್ಟ ಆದರೆ ಕೊಡ್ರಿ, ಇಲ್ಲಾಂದರೆ ಬೇಡ. ನಮ್ಮ ಹತ್ರ ಇರೋ ಕುರಿಗಳು ಬೇಕಾದರೆ ತಗೊಳ್ಳಿ. ನಾನು ಆಡ್ತಾವೆ ಅಂತಂದು ಹೇಳೋಂಗಿಲ್ಲ. ನಮಗೆ ಕುರಿನ ಆಡ್ಲಿದ್ದಾಗೆ ಕೊಟ್ಟಿರ್ತಾರೆ. ಆಡೋಂಥ ಕುರಿಗಳನ್ನು ನೀವು ಕೊಡಲ್ಲ, ಯಾರು ಕೊಡಲ್ಲ. ನಾವು ಅದನ್ನು ರೆಸ್ಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಚೆಕ್ ಮಾಡ್ಕೊಂಡಾಗ ಕುರಿ ಆಡ್ತಾವೋ ಇಲ್ಲ ಅಂತ ನಮಗೆ ಕನ್ಫರ್ಮ್ ಮಾಡ್ಕೊಂಡು ನಾವು ನಿಮಗೆ ಹೇಳಿದಾಗ ಕುರಿ ಒಯ್ಯಿರಿ. ಯಾಕಂದರೆ ನಮಗೆ ನಿಮ್ಮಂತ ತಂದು ಕೊಟ್ಟಿರ್ತಾರೆ, ಅಣ್ಣ ಇದು ಆಡ್ತೈತಿ ಅಂತಂದು. ಅದು ನಿಮ್ಮ ಹತ್ರ ಓಡೋದ್ರೆ ನೀವು ಬೇಜಾರಾಗ್ತೀರ. ಅದಕ್ಕೆ ನಾನು ಹೇಳ್ತೀನಿ, ಕುರಿಗಳನ್ನು ತಗೊಳ್ಳಿ, ಮೇಸ್ರಿ, ಸಾಕ್ರಿ ಅಂತಂದು. ಅಂಥ ಕುರಿಗಳನ್ನು ನಾನು ಏನು ಮೆನ್ಷನ್ ಮಾಡಿ ಹೇಳಿರ್ತೀನಲ್ಲ ಅವನ್ನಷ್ಟೇ ನೀವು ಕೇಳ್ರಿ. ಅಣ್ಣ ಇದು ಕುರಿ ಆಡಲಿಲ್ಲಲ್ಲ ಯಾಕೆ ಅಂತಂದು. ಅಂಥ ಕುರಿಗಳನ್ನು ನಾನು ಕೊಟ್ಟಿರ್ತಕ್ಕಂಥ ಕುರಿಗಳನ್ನು ವಾಪಸ್ ಹಾಕ್ಕೊಂತೀನಿ, ಆಯ್ತಾ? ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.